ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಜೀವ ಬೆದರಿಕೆಯ ಆರೋಪ ಕೇಳಿಬಂದಿರೋದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಉದ್ಯಮಿ ವಿಜಯ್ ಟಾಟಾ ದೂರನ್ನ ದಾಖಲಿಸ್ತಾ ಇರೋದು ಬೆಂಗಳೂರಿನ ಅಮೃತಹಳ್ಳಿಯ ಪೊಲೀಸ್ ಸ್ಟೇಷನ್ನಲ್ಲಿ. 50 ಕೋಟಿ ನೀಡುವಂತೆ ಜೀವ ಬೆದರಿಕೆ ಆರೋಪ ಕೇಂದ್ರ ಸಚಿವರ ವಿರುದ್ಧ ಕೇಳಿಬಂದಿರೋದು. ಕುಮಾರಸ್ವಾಮಿ ಮಾಜಿ ಎಂಎಲ್ಸಿ ರಮೇಶ್ ಗೌಡ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆಯಲ್ಲಿ ಈ ಕುರಿತು ದೂರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಕಾಪಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಅಂತ ಈಗ ಸ್ಟೇಷನ್ನ ಮೊರೆ ಹೋಗಿದ್ದಾರೆ ಉದ್ಯಮಿ ವಿಜಯ್ ಟಾಟಾ ಅನ್ನೋರು. ಅವ್ರು ಹೇಳ್ತಾ ಇರೋದ್ರ ಪ್ರಕಾರ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಮಾಜಿ ಎಂಎಲ್ಸಿ ರಮೇಶ್ ಗೌಡ ಅವರು ಜೀವ ಬೆದರಿಕೆಯನ್ನು ತನಗೆ ಹಾಕಿದ್ದಾರೆ, ಅಲ್ಲದೆ 50 ಕೋಟಿಯನ್ನ ಕೊಡಿ ಅಂತ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಈಗ ಈ ತನಿಖೆಯನ್ನ ಕೈಗೆತ್ತಿಕೊಳ್ಬೇಕಾಗಿದೆ ಪೊಲೀಸರು. ಯಾವ ರೀತಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ 50 ಕೋಟಿಯನ್ನು ಕೇಳಿದ್ರು, ಯಾವಾಗ ಕೇಳಿದ್ರು ಮತ್ತು ಯಾಕಾಗಿ ಕೇಳಿದ್ರು, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಬೇಕು ಅಂತ ಅಂದ್ರೆ ಪೊಲೀಸರ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ ಸ್ಟೇಷನ್ ಮೆಟ್ಲು ಹತ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕೇಳಿಬಂದಿರುವಂತಹ ಅತ್ಯಂತ ಗಂಭೀರ ಆರೋಪ ಇದು. ಕುಮಾರಸ್ವಾಮಿಯವರು ಜೀವ ಬೆದರಿಕೆಯನ್ನು ಉದ್ಯಮಿ ವಿಜಯ್ ಟಾಟಾಗೆ ಹಾಕಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದು. 50 ಕೋಟಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನನ್ನ ಹತ್ರ, ಹಾಗೂ ನನ್ನ ಫ್ಯಾಮಿಲಿಗೆ ಇವರಿಂದ ಥ್ರೆಟ್ ಇದೆ ಅನ್ನೋದು ದೂರಿನ ಸಾರಾಂಶ. ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ನಿಖಿಲ್ಗೆ ಫಿಕ್ಸ್ ಆಗಿದೆ. ಬೈ ಎಲೆಕ್ಷನ್ಗಾಗಿ 50 ಕೋಟಿಯನ್ನ ಹೊಂದಿಸ್ಕೊಡು, ಇಲ್ಲದೇ ಇದ್ರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಅಲ್ಲ ಬದುಕೋದೇ ಕಷ್ಟ, ಹೀಗಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಬೆದರಿಕೆ ಹಾಕಿದ್ದಾರೆ ಅನ್ನೋದನ್ನ ದೂರಿನಲ್ಲಿ ಉದ್ಯಮಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ ರಮೇಶ್ ಗೌಡ ಕೂಡ 5 ಕೋಟಿಯನ್ನ ಕೇಳಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸ್ವಾಮಿ ಅವರ ಮೇಲೆ, ಅವರು ಆಮೇಲೆ ರಮೇಶ್ ಗೌಡರ ಮೇಲೆ, ಮಾಜಿ ಎಂಎಲ್ಸಿ ರಮೇಶ್ ಗೌಡರ ಮೇಲೆ, ಆಮೇಲೆ ಕುಮಾರಸ್ವಾಮಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಮೇಶ್ ಗೌಡರ ಮನೆಗೆ ಬಂದಿದ್ದಾರೆ, ಲಾಸ್ಟ್ ಮಂತ್ ಬಂದಿದ್ದಾರೆ. ಬಂದು ಈ ಥರ ಅವರು ನಿಖಿಲ್ ನಿಂತ್ಕೊಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಅದಕ್ಕೆ 50 ಕೋಟಿ ಬೇಕಾಗತ್ತಂತ ಅಂದರೆ ಸಡನ್ನಾಗಿ ಮಾತಾಡ್ತಾ ನನಗೆ ರಮೇಶ್ ಗೌಡರು ಫೋನ್ ಮಾಡಿ ಕೊಟ್ಟರು. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರು. ಲಾಸ್ಟ್ ಟೈಮ್ ಕ್ಯಾಂಪೇನ್ ಅಫ್ಕೋರ್ಸ್ ನಾನೇ ಮಾಡಿದ್ದೀನಿ, ನಾವೇ ಖರ್ಚು ಮಾಡಿದ್ದೀವಿ. 2019 ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ. ಇದಕ್ಕೆ ಇದು ತುಂಬ ಇಂಪಾರ್ಟೆಂಟು, ಪ್ರೆಸ್ಟೀಜಿಯಸ್ ಟಿಕೆಟ್ ಟೈಮಿಗೆ, ಆಮೇಲೆ ನಮಗೆ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವಾಗ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, 50 ಕೋಟಿ ಕಷ್ಟ ಇದೆ ಸರ್, ಈಗ ಪ್ರಾಜೆಕ್ಟ್ಗಳು